ಚಿಂಚ್ ಸರ್ಕಲ್. ಈ ಚಿಂಚ್ ಅಂದ್ರೆ ಯಾರ ದೋಸ್ತ? ಏನಿದ್ರಿ ಇತಿಹಾಸ? ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸಬಸುದ್ದಿಯಲ್ಲಿ ಜನಿಸಿ ಮುಂದೆ ತೆರಬಂಡಿ ಸ್ಪರ್ಧೆಗೆ ಎಂಟ್ರಿ ಕೊಟ್ಟ ಚಿಂಚ ತನ್ನ ದೇಹದಾಢ್ಯತೆ ಮತ್ತು ಬಲದಿಂದ ತನ್ನದೇ ಆದ ಛಾಪು ಮೂಡಿಸಲು ಆರಂಭಿಸಿತು. ಅಲ್ಲಿಂದ ಪಯಣ ಬೆಳೆಸಿ ಮುಂದೆ ತಳಕಟ್ನಾಳ್, ಅಂತಾಪುರ, ಒಂಟಗೋಡಿ, ಬುದ್ನಿ, ಕಡೆಗೆ ಇಂಗಳಗಿ ಗ್ರಾಮದಲ್ಲಿ ಬಂದು ನೆಲೆ ನಿಂತಿತು. ಅಖಾಡಕ್ಕೆ ಎಂಟ್ರಿ ಕೊಟ್ಟರೆ ಬಹುಮಾನ ಕಟ್ಟಿಟ್ಟ ಬುತ್ತಿ ಎಂಬಂತೆ ತನ್ನ 12 ವರ್ಷಗಳ ತೆರಬಂಡಿ ಜರ್ನಿಯಲ್ಲಿ 130 ಗ್ರಾಂ ಚಿನ್ನ, 30 ಲಕ್ಷ ಹಣ, 8 ಬೈಕ್ಗಳನ್ನು ಬಹುಮಾನವಾಗಿ ಪಡೆದು ಕೆಲವೆಡೆ ಮಾತ್ರ ಹರಡಿದ ತೆರಬಂಡಿ ಹಿರಿಮೆಯನ್ನ ಕರ್ನಾಟಕದಾದ್ಯಂತ ಹಬ್ಬಿಸಿ ಎಲ್ಲರ ಹುಬ್ಬೇರಿಸುವಂತೆ ಮಾಡಿತು. ತನ್ನ ಶಕ್ತಿಯಿಂದ ನೋಡುಗರ ಮನಗೆದ್ದ ಚಿಂಚ ಕರ್ನಾಟಕದಲ್ಲಷ್ಟೇ ಅಲ್ಲದೆ ಮಹಾರಾಷ್ಟ್ರದಲ್ಲೂ ಅಭಿಮಾನಿಗಳನ್ನ ಸಂಪಾದಿಸಿ ಕರ್ನಾಟಕ ಕೇಸರಿ ಎಂಬ ಬಿರುದಿಗೆ ಪಾತ್ರವಾಯಿತು. ಆದರೆ ವಿಧಿಯ ಕೈವಾಡ. ಜುಲೈ 16, 2023ರ ನಸುಕಿನ ಮುಂಜಾನೆಯಲ್ಲಿ ಹೃದಯಘಾತದಿಂದ ಕೈಲಾಸದತ್ತ ಸಾಗಿತು. ತೆರಬಂಡಿಯ ಕಳಶದಂತಿದ್ದ ಚಿಂಚನ ಅಂತಿಮ ಕ್ರಿಯೆ ಊರಿನ ಮುಖ್ಯದ್ವಾರದ ದಾರಿಯಲ್ಲಿ ನೆರವೇರಿತು. ಮುಂದ ಅದು ಮಣ್ಣಾದರೂ ಅದರ ಹೆಸರು ಅಳಿಸಲಿಲ್ಲ. ಲಕ್ಷಾಂತರ ಅಭಿಮಾನಿಗಳ ಹೃದಯದಲ್ಲಿ ಸದಾ ಅಮರನಾಗಿ ತೆರಬಂಡಿ ಸ್ಪರ್ಧೆಗೆ ಹೊಸ ರೂಪ ಕೊಟ್ಟ ಚಿಂಚನನ್ನ ಮುಂದಿನ ಪೀಳಿಗೆಗೆ ಮಾದರಿಯಾಗಿ ನಿಲ್ಲುವಂತೆ ಮೂರ್ತಿಯ ರೂಪದಲ್ಲಿ ಬಿಂಬಿಸಿದ್ದಾರೆ.